ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಬನ್ನಿ ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತಿದ್ದಂಥ ಎಲಿಯನ ವಿಷಯವನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ. 2ನೇ ಅಧ್ಯಾಯ 2ನೇ ಅರಸುಗಳು 2ನೇ ಅಧ್ಯಾಯ 11ನೇ ವಚನದ ನಮ್ಮ ಟಾಪಿಕ್ ಆಗಿದೆ. ಏನಂದರೆ, ಎಲಿಯನು ಸುಳಿಗಾಳಿ ಮೂಲಕವಾಗಿ ಪರಲೋಕಕ್ಕೆ ಎತ್ತಲ್ಪಡುವಂಥ ವಿಷಯವನ್ನು ನಾವು 11ನೇ ವಾಕ್ಯದಲ್ಲಿ ಓದ್ತಾ ಇದ್ದೆವು. ಆ ವಾಕ್ಯ ಇನ್ನೊಮ್ಮೆ ಓದಿಕೊಳ್ಳೋಣ. ಅವರು ಮಾತಾಡ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳ ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಇವತ್ತು ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಪ್ರಾಮುಖ್ಯವಾದ ಸಂಗತಿ ಪರಲೋಕ. ಇವತ್ತು ಪರಲೋಕ ರಾಜ್ಯದ ವಿಷಯದಲ್ಲಿ ನಮಗಿರುವಂಥ ಆ ಒಂದು ತೀರ್ಮಾನಗಳು, ನಮಗಿರುವಂಥ ಒಂದು ಸಮರ್ಪಣೆ ಯಾವ ರೀತಿ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ಇವತ್ತು ಬಡ ಲಾಜರನ್ನು ಸತ್ತದನ್ನು ನಾವು ನೋಡ್ತೇವೆ, ಐಶ್ವರ್ಯವಂತದ ಸತ್ತದನ್ನು ನಾವು ನೋಡ್ತೇವೆ. ಬಡ ಲಾಜರನಿಗೆ ಉತ್ತರ ಕ್ರಿಯೆನೇ ಆಗಲಿಲ್ಲ, ಆದರೆ ಅವನು ಪರಲೋಕಕ್ಕೆ ಹೋದ. ಆದರೆ ಐಶ್ವರ್ಯವಂತನಿಗೆ ಬೇಕಾದಷ್ಟು ಉತ್ತರ ಕ್ರಿಯೆ ಆಯಿತು, ಬೇಕಾದಷ್ಟು ಜನ ಹೊಗಳಿ ಏನೆಲ್ಲ ಮಾಡಿದ್ದಾರೆ, ಆದರೆ ಅವನು ಪರಲೋಕಕ್ಕೆ ಹೋಗಲಿಲ್ಲ, ಯಾತನೆಗೆ ಹೋಗಿದ್ದಾನೆ. ದೇವರ ವಾಕ್ಯ ನಾವು ನೋಡ್ತೇವೆ, ಅಲ್ಲಿ ಯಾತನೆ ಪಡ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಇವತ್ತು ಈ ಜೀವಮಾನ ಕಾಲದಲ್ಲಿ ಪರಲೋಕದ ವಿಷಯದಲ್ಲಿ ತಿಳ್ಕೊಳ್ಳೋದಿದ್ದರೆ ಸತ್ತ ಮೇಲೆ ಅದು ಯಾರಿಗೂ ಯಾವ ವಿಧದಲ್ಲಿಯೂ ಡೆಸ್ಟಿನಿ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಜೀವದಲ್ಲಿರುವಾಗಲೇ ಪರಲೋಕ ಕಂಡುಕೊಳ್ಬೇಕು. ಸತ್ತ ಮೇಲೆ ಯಾರಿಗೂ ಸ್ವರ್ಗ ಕಳಿಸುವಂಥ ಯಾವ ಒಂದು ಮಾರ್ಗವೂ ಬೈಬಲ್ನಲ್ಲಿ ಇಲ್ಲ. ಹಾಗಿರುವಾಗ ಇವತ್ತು ನಮ್ಮ ಜೀವಿತದಲ್ಲಿ ಸತ್ಯಕ್ಕಾಗಿ ನಿಂತು ಸತ್ಯಕ್ಕಾಗಿ ಜೀವಿಸಿ ನಾವು ಪರಲೋಕ ರಾಜ್ಯದ ವಿಷಯದಲ್ಲಿ ಯೋಚಿಸುವವರಾಗಿರಬೇಕು. ಪ್ರಿಯರೇ, ಅದರ ವಿಷಯದಲ್ಲಿ ನಾವು ಚಿಂತೆ ಮಾಡಬೇಕು. ಇವತ್ತು ಇಲ್ಲಿ ದೇವರ ವಾಕ್ಯ ನಾವು ನೋಡುವಾಗ ದೇವರ ವಾಕ್ಯ ಏನು ಹೇಳ್ತಾ ಅಂದರೆ, ಅವನು ಪರಲೋಕಕ್ಕೆ ಏರಿ ಹೋಗ್ತಾ ಇದ್ದಾನೆ. ಏರಿ ಹೋಗೋದಕ್ಕಿಂತ ಮುಂಚೆ ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತಾ ಇದ್ದೆವು. 19ನೇ ಅಧ್ಯಾಯ 9ರಿಂದ 17 ವಚನ ತನಕ ನಾವು ಓದುವಾಗ ಎಲಿಯನು ತನ್ನ ಪ್ರಾಣ ಹೋಗ್ಬೇಕಂತೇಳಿ ದೇವ್ರ ಹತ್ರ ಬೇಡ್ತಾನೆ. ಅದಕ್ಕೆ ದೇವರು ತಕ್ಕ ಪಾಠ ಕಲಿಸಿ ಇವತ್ತಿನವರೆಗೆ ಅವನ ಪ್ರಾಣವನ್ನು ತೆಗೆಯದೆ ಅವನು ಜೀವಂತವಾಗಿ ಇದ್ದಾನೆ. ಆದರೆ ಒಂದು ದಿವಸ ಮಹಾಸಂಕಟ ಕಾಲದಲ್ಲಿ ಅವನು ಬಂದು ರಕ್ತ ಸಾಕ್ಷಿಯಾಗಿ ಸಾಯುವುದು ಖಂಡಿತ. ಯಾರು ಜೀವಂತವಾಗಿ ಹೋಗಿದ್ದಾರೋ ಅವರು ಬರಲೇಬೇಕು, ಅವರು ಸಾಯಲೇಬೇಕು. ಯಾಕಂದ್ರೆ ಸ್ತ್ರೀಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸಾಯಬೇಕು, ಅದು ದೇವರ ನಿಯಮ. ಹಾಗಾಗಿ ಅವನು ಬರಲಿಕ್ಕಿದ್ದಾನೆ. ಆದರೆ ಅವನ ಜೀವಿತದಲ್ಲಿ ಆದಂಥ ಕೆಲವು ಅನುಭವಗಳು 18ನೇ ಅಧ್ಯಾಯ 1 ಅರಸುಗಳನ್ನು ನೋಡುವಾಗ ಬಾಳ್ನ ಪ್ರವಾದಿಯನ್ನು ಸಂಹರಿಸ್ತಾ ಇದ್ದಾನೆ. ಬೆಂಕಿಯನ್ನು ಪರಲೋಕನ ತಂದು ಯಜ್ಞವೇದಿಯಲ್ಲಿ ಇಟ್ಟಂಥ ಎಲ್ಲ ಒಂದು ಮಾಂಸ ಖಂಡಗಳನ್ನು ಕಟ್ಟಿಗೆ ಮಣ್ಣು ಸಮೇತ ದಹಿಸಿ ಬಿಡುವಂಥ ಶಕ್ತಿ ಎಲಿಯನಲ್ಲಿತ್ತು. ಆದರೆ ಇಸಬೇಳ ಅಂದರೆ ಅಹಾಬನ ಹೆಂಡತಿಯ ಒಂದು ಹೆದರಿಸುವ ಮಾತುಗಳ ನಿಮಿತ್ತವಾಗಿ ಅವನು ಹೆದರಿಕೊಂಡು ಮರಣವನ್ನು ಅಪೇಕ್ಷಿಸ್ತಾ ಇದ್ದಾನೆ. ಈಗ ಹೋರೆ ಬೆಟ್ಟದಲ್ಲಿದ್ದಾನೆ. ಹೋರೆ ಬಂದರೆ ಏನಂತ ನಾನು ಕಳೆದ ವಾರ ಹೇಳಿದ್ದೆ, ಡೆಸರ್ಟ್ ಎಂಬುದಾಗಿ. ಒಂದು ರೀತಿ ಒಂದು ಕತ್ತಲೆಯ ಜೀವಿತ, ಒಂದು ಲೋಕದ ಜೀವಿತ, ಒಂದು ರೀತಿ ನಿರಾಶೆಯ ಜೀವಿತ, ಲೋನ್ಲಿ ಪ್ಲೇಸಸ್, ಇಂಥ ರೀತಿಯ ಅನುಭವವನ್ನು ಸೂಚಿಸ್ತದೆ. ಇವತ್ತು ಕ್ರೈಸ್ತರಾದ ನಮಗೆ ಎಷ್ಟೋ ಕಾರ್ಯಗಳು, ನಿರಾಶೆ, ದುಃಖ, ಬೇಸರಗಳು ಬಂದೇ ಬರ್ತವೆ. ಇವತ್ತು ನಾವು ಸ್ವರ್ಗದಲ್ಲಿಲ್ಲ. ಕಣ್ಣೀರು, ಕಷ್ಟ, ಗೋಳಾಟ ನಮಗೆ ನಮ್ಮ ಜೀವಿತದಲ್ಲಿ ಬರುವಂಥದ್ದೇ. ಹಾಗಿರುವಾಗ ಈ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ನೆನಪಿನಲ್ಲಿಟ್ಟುಕೊಂಡು ನಾವು ದೇವರಿಗೆ ಯೋಗ್ಯವಾದ ಜೀವಿತವನ್ನು ಜೀವಿಸುವ ಹಾಗೆ ಕರ್ತನ ಮುಂದೆ ನಾವು ಸಮರ್ಪಿಸಿಕೊಳ್ಳೋಣ. ಈ ಅನುಭವದಿಂದ ನಮ್ಮ ಇವತ್ತಿನ ಜೀವಿತದ ಒಂದು ಸಾಲ್ವೇಷನ್ ಅನುಭವ, ಪರಲೋಕದ ಅನುಭವನ ನಾನು ನಿಮ್ಮ ಮುಂದೆ ತರಬೇಕು. ಅದಕ್ಕಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಪ್ರಿಯರೇ, ಹೋರೇಬ್ನ ಅನುಭವದಿಂದ ಕೊನೆಗೆ 2ನೇ ಅಧ್ಯಾಯಕ್ಕೆ ಬರುವಾಗ 2ನೇ ಅಧ್ಯಾಯದಲ್ಲಿ ದೇವರು ಏನು ಮಾಡ್ತಿದ್ದಾನೆ ಅಂದರೆ ಅವನಿಗೆ ಗಿಲ್ಗಾಲಿಗೆ ಹೋಗ್ಬೇಕೆಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ. ನಂತರ ಅವನು ದೇವರು ಏನು ಹೇಳ್ತಾರೋ ಅದನ್ನೇ ಅವನು ಮಾಡ್ತಾ ಇದ್ದಾನೆ. ನಾವು ಸಹ ದೇವರು ಹೇಳಿದ್ದನ್ನೇ ಮಾಡಿದರೆ ಖಂಡಿತ ಪರಲೋಕಕ್ಕೆ ಹೋಗ್ತೇವೆ. ಈಗ ಎಲಿಯನು ದೇವರು ಹೇಳಿದಾಗೆ ಮಾಡದಿದ್ದರೆ, ಆಜ್ಞಾಪಿಸಿದಾಗೆ ಮಾಡದಿದ್ದರೆ ಖಂಡಿತ ಪರಲೋಕಕ್ಕೆ ಏರಿ ಹೋಗ್ತಾ ಇರಲಿಲ್ಲ. 2ನೇ ಅರಸು 2 ಅಧ್ಯಾಯ 11ನೇ ವಚನದಲ್ಲಿ ಪರಲೋಕಕ್ಕೆ ಏರಿ ಹೋಗಬೇಕಾದ್ರೆ ಅದಕ್ಕಿಂತ ಮುಂಚೆ ಅವನು 4-5 ಹಂತಗಳನ್ನು ದಾಟಿ ಬಂದಿದ್ದಾನೆ. ಒಂದು ಹೋರೇಬ್ನ ಅನುಭವವನ್ನು ದಾಟಿ ಬಂದಿದ್ದಾನೆ. ಈಗ ಅವನು ಗಿಲ್ಗಾಲ್ನ ಅನುಭವವನ್ನು ದಾಟಿ ಬಂದಿದ್ದಾನೆ. ಗಿಲ್ಗಾಲ್ನ ಅನುಭವ ಅಂದರೆ ರೋಲಿಂಗ್ ಸ್ಟೋನ್ ಆ ರೋಲಿಂಗ್ ವೀಲ್ ಅಂತ ಹೇಳಿ ಅರ್ಥವನ್ನು ಏನಂದರೆ, ನಮ್ಮ ಎಲ್ಲ ಚಿಂತಾ ಭಾರವನ್ನು ಆತನ ಮೇಲೆ ಹಾಕುವಾಗ ಅದು ಕೀಪ್ ಆನ್ ರೋಲಿಂಗ್. ಬೆಳಿಗ್ಗೆ ಚಿಂತೆ ಬಂತು, ಅಥವಾ ಮಧ್ಯಾಹ್ನ ಕಷ್ಟ ಬಂತು, ನಷ್ಟ ಬಂತು, ನಿಮ್ಮ ಬಳಿಯಲ್ಲಿ ಅದು ಬಿಡಾರ ಹಾಕಿ ಬಿಲ್ಡಿಂಗ್ ಕಟ್ಟಿ ವಾಸ ಮಾಡಬಾರ್ದು.
ಇವತ್ತು ಏನಾಗಬೇಕು, ನಿಮಗೆ ಒಂದು ಬಂದಂಥ ಚಿಂತೆ, ನಿಮಗೆ ಬಂದಂಥ ಬೇಸರ, ಅದು ನಿಮ್ಮಲ್ಲಿ ವಾರಗಟ್ಟಲೆ ಬಿಡಾರ ಹಾಕೋಬಾರ್ದು, ತಿಂಗಳುಗಟ್ಟಲೆ ಇರಬಾರ್ದು. ಈಗ ಬಂತ ನೆಕ್ಸ್ಟ್ ಮೂಮೆಂಟಿಗೆ ಯೇಸುವಿನ ಬಳಿಗೆ ಅದು ಟ್ರಾನ್ಸ್ಫರ್ ಆಗಿಬಿಡ್ಬೇಕು. ಈಗ ಕನ್ವೇಯಿಂಗ್ ಬೆಲ್ಟ್ ಇದೆಯಲ್ಲ ಹಾಗೆ, ನಿಮ್ಮ ಹತ್ರ ಬಂದಿದೆ, ಅದನ್ನು ಯೇಸುವಿನ ಮೇಲೆ ಹಾಕಿದ್ದೇನೆ. ಮತ್ತಾಯ 11:28 ವಚನ ಏನು ಹೇಳ್ತದೆ? ಎಲೆ ಕಷ್ಟಪಡುವ ಹೊರೆ ಹೊತ್ತವರು ನೀವೆಲ್ಲ ನನ್ನ ಬಳಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಹಾಗಾಗಿ ನಾವು ಆತನ ಮೇಲೆ ಹೊರೆ ಹಾಕೋದನ್ನು, ಕಷ್ಟ ಹಾಕೋದನ್ನು ಕಲ್ತುಕೊಳ್ಳಬೇಕು. ಇವತ್ತು ಅದನ್ನು ನಾವು ಮಾಡದಿದ್ದರೆ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯ ನಿರಾಶೆ, ದುಃಖಕ್ಕೆ ನಾವು ಒಳಗಾಗ್ತೇವೆ. ಕೆಲವರಲ್ಲಿ ಚಿಂತೆ ಬಂದರೆ ಅದು ಬೇಗ ಹೋಗುವುದಿಲ್ಲ. ಅಂದರೆ ಕೆಲವರು ಬಾಡಿಗೆ ಮನೆಗೆ ಬಂದು 11 ತಿಂಗಳಿರ್ತಾರೆ, ಇನ್ನು ಕೆಲವರು ಲೀಸಿಗೆ ತಗೊಂಡು 2-3 ವರ್ಷಕ್ಕಿರ್ತಾರೆ ಮನೆಯಲ್ಲಿ, ಇನ್ನು ಕೆಲವರು ಪರ್ಮನೆಂಟ್ ಆಗಿ ಮನೆ ತಗೊಂಡು ಅಲ್ಲಿ ವಾಸ ಮಾಡ್ತಾರೆ. ಇವತ್ತು ನಿಮ್ಮಲ್ಲಿ ಚಿಂತೆ ಸಹ ಹಾಗೆ ಬಂದು 1 ತಿಂಗಳು 2 ತಿಂಗಳು ಇರುವಂಥದ್ದು, ಅಥವಾ 11 ತಿಂಗಳು ಇರುವಂಥದ್ದು, 2-3 ವರ್ಷ ಇರುವಂಥದ್ದು, ಲೀಸಿಗಾಗಿರುವಂಥದ್ದು, ಅಥವಾ ಸ್ವಂತವಾಗಿ ನಿಮ್ಮ ಜೀವಿತವನ್ನು, ನಿಮ್ಮ ಮನಸ್ಸನ್ನು, ಹೃದಯವನ್ನು ಆಕ್ಯುಪೈ ಮಾಡಿ ಚಿಂತೆಯ ಸಾಗರದಲ್ಲಿ ಮುಳುಗಿಸುವಂಥದ್ದು ಆಗಬಾರ್ದು. ನಿಮಗೇನೇ ಕಷ್ಟ ಚಿಂತೆ ಬರಲಿ, ಯೇಸು ಏನು ಹೇಳಿದರೆ, ನಿಮ್ಮೆಲ್ಲ ಚಿಂತೆ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆಂಬುದಾಗಿ ಯೇಸು ಹೇಳಿದ್ದಾರೆ. ಹಾಗಿರುವಾಗ ಯೇಸು ಸ್ವಾಮಿಯ ಮಾತನ್ನು ನಾವು ಕೇಳಿ ಆತನ ಮೇಲೆ ಚಿಂತೆ ನೀವು ಹಾಕೋದಾದ್ರೆ ಗಿಲ್ಗಾಲ್ ಅನುಭವನ ದಾಟ್ತಾ ಇದ್ದೀರಾ, ಗಿಲ್ಗಾಲ್ ಅನುಭವನ ದಾಟ್ತಾ ಇದ್ದೀರಾ. ಇಲ್ಲಿ ನಾವು ನೋಡ್ತೇವೆ, ಅವನು ಗಿಲ್ಗಾಲ್ ಅನುಭವನ ದಾಟಿ ಅವನು ಮುಂದೆ ಬಂದಾಗ ಪುನಃ ಎಲಿಯನಿಗೆ ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ನನಗೆ ಬೇತೇಲಿಗೆ ಹೋಗಬೇಕೆಂದು ಆಜ್ಞಾಪಿಸಿದ್ದಾನೆ, ಬೇತೇಲಿಗೆ ಹೋಗಬೇಕೆಂಬುದೇ ಆಜ್ಞಾಪಿಸಿದ್ದಾನೆ. ವಿತೌಟ್ ಗಿಲ್ಗಾಲ್ ದೇರ್ ಇಸ್ ನೋ ಬೇತೇಲ್, ವಿತೌಟ್ ಗಿಲ್ಗಾಲ್ ದೇರ್ ಇಸ್ ನೋ ಬೇತೇಲ್. ಹೋರೇಬನ ಅನುಭವದಲ್ಲಿ ಯಾವ ಒಂದು ನಿರಾಶೆ, ದುಃಖದಲ್ಲಿ, ಪಾಪದಲ್ಲಿ, ಲೋಕದಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ಗಿಲ್ಗಾಲ್ನ ಅನುಭವ ಅಂದರೆ ಯೇಸುವಿನ ಮೇಲೆ ಚಿಂತಾ ಭಾರವನ್ನು ಹಾಕಿ ಅವನ ವಿಶ್ವಾಸ ಜೀವಿತ ಸಾಗಿಸುವುದಕ್ಕಾಗಿ ನಡೆಸ್ತದೆ. ಈಗ ನಿನ್ನ ಜೀವಿತದಲ್ಲಿ ನೀನು ಗಿಲ್ಗಾಲ್ನ ಅನುಭವದಲ್ಲಿ ಪರಿಪೂರ್ಣನಾದ ಮೇಲೆ ನಿನ್ನನ್ನು ಬೇತೇಲ್ನ ಅನುಭವಕ್ಕೆ ಕರ್ತನು ನಡೆಸ್ತಾನೆ. ಬೇತೇಲ್ನ ಅನುಭವ ಅಂತ ಹೇಳಿದರೆ ಹೌಸ್ ಆಫ್ ಗಾಡ್, ಹೌಸ್ ಆಫ್ ಗಾಡ್. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಈ ಒಂದು ಹೌಸ್ ಆಫ್ ಗಾಡ್, ಬೇತೇಲ್ನ ಅನುಭವದಲ್ಲಿ ನಮ್ಮ ಜೀವಿತವನ್ನು ನಾವು ಸಾಗಿಸಬೇಕಾಗಿದೆ. ಇವತ್ತು ನಮ್ಮ ಜೀವಿತ ಬೇತೇಲ್ನ ಅನುಭವದಲ್ಲಿ ಇರಬೇಕು. ಬೇತೇಲ್ ಅಂತ ಹೇಳಿದರೆ ದೇವರನ್ನು ಸ್ತುತಿಸುವ ಸ್ಥಳ, ದೇವರನ್ನು ಕೊಂಡಾಡುವ ಸ್ಥಳ, ದೇವರನ್ನು ಆರಾಧಿಸುವ ಸ್ಥಳ. ನಾವು ಇನ್ನು ಪರದೇಶದ ಅನ್ಯರ ಆಗಿರದೆ ದೇವರ ಮನೆಯವರಾಗಿದ್ದೇವೆ ಅಂತ ಹೇಳಿ ಎಫೆಸದಲ್ಲಿ ನಾವು ನೋಡ್ತೇವೆ. ಹಾಗಿರುವಾಗ ನಾವು ದೇವರ ಮನೆಯವರಾಗಿದ್ದುಕೊಂಡು ದೇವರನ್ನು ಕೊಂಡಾಡುವಂತೆ ಅದು ನಮ್ಮನ್ನು ನಡೆಸಬೇಕು ಪ್ರಿಯರೇ. ಇವತ್ತು ಬೇತೇಲ್ನ ಅನುಭವ ದೇವರ ಮನೆಯ ಅನುಭವ. ಅಂದರೆ ದೇವರ ಮನೆಯಲ್ಲಿ ಯಾರಿರ್ತಾರೆ? ದೇವರಿರ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಎಲ್ಲಿಯವರೆಗೆ ಆತನು ನಿಮ್ಮನ್ನು ನಡೆಸ್ತಾ ಇದ್ದಾನೆ ಅಂದರೆ ಒಂದು ದೇವರು ವಾಸಿಸುವ ಸ್ಥಳಕ್ಕೆ ನಡೆಸ್ತಾ ಇದ್ದಾನೆ, ದೇವರ ಸಾನ್ನಿಧ್ಯ ಇರುವಂಥ ಸ್ಥಳಕ್ಕೆ ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಇಂಥ ರೀತಿಯಾದಂಥ ಒಂದು ಅನುಭವ ನಿನ್ನ ಜೀವಿತದಲ್ಲಿ ನೀನು ಹಾದು ಹೋಗಲಿಕ್ಕೆ ಸಾಧ್ಯ ಇದೆಯೋ? ಇವತ್ತು ಚರ್ಚ್ ಅಂತ ಹೇಳಿದರೆ ಹೆಸರು ಚರ್ಚ್ ಅಂತ ಹೇಳಿರುವಂಥದ್ದು, ಅಲ್ಲಿ ನಡೆಯೋದು ಗಲಾಟೆ, ಅಸಮಾಧಾನ, ಪಾರ್ಟಿಸಿಸಮ್ ಅಥವಾ ಒಂದು ರೀತಿಯ ಲೋಕದ ರೀತಿಯ ಪಾಲಿಟಿಕ್ಸ್, ಇಂಥ ರೀತಿ ಅದು ಚರ್ಚ್ ಅಲ್ಲ, ಅದು ಕಳ್ಳರ ಗವಿ ಆಗಿರ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಚರ್ಚ್ ಅಂತ ಹೇಳಿದರೆ ಪ್ರೀತಿ, ಐಕ್ಯತೆ, ಅನ್ಯೋನ್ಯತೆ, ಎಲ್ಲ ರೀತಿ ದೇವರ ಸಾನ್ನಿಧ್ಯ, ದೇವರ ಮಾತನ್ನು ಕಾಣುವಂಥದ್ದು, ದೇವರ ಅನುಭವನ ಕಾಣುವಂಥದ್ದು. ಹೆಸರಿಗೆ ಚರ್ಚ್, ಒಳಗಿನಿಂದ ಮನಸ್ತಾಪಗಳು, ಹೊಟ್ಟೆಗಿಚ್ಚುಗಳು, ಮತ್ಸರಗಳು, ಭಿನ್ನಾಭಿಪ್ರಾಯಗಳು. ಇಟ್ ಈಸ್ ನಾಟ್ ಎಟ್ ಆಲ್ ಎ ಚರ್ಚ್. ಇವತ್ತೊಂದು ಲೋಕದ ಸಂಸ್ಥೆಗಳನ್ನು ನಡೆಸುವ ಹಾಗೆ ಅಲ್ಲ ಚರ್ಚ್ ಇರೋದು. ಚರ್ಚ್ ಇರುವುದಂದ್ರೆ ಎಕ್ಸ್ಪೀರಿಯನ್ಸಿಂಗ್ ದ ಪವರ್ ಆಫ್ ಗಾಡ್, ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಸಾನ್ನಿಧ್ಯವನ್ನ ಅನುಭವಿಸುವಂಥದ್ದಾಗಿರ್ತದೆ ಪ್ರಿಯರೇ. ಹಾಗಾಗಿ ಇಲ್ಲಿ ಎಲಿಯನು ಪರಲೋಕಕ್ಕೆ ಏರಿ ಹೋಗಬೇಕಾದ್ರೆ ಈ ಎಲ್ಲ ಅನುಭವಗಳು ಅವನ ಜೀವಿತದಲ್ಲಿ ದಾಟಿದ ಹಾಗೆ ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಹೌಸ್ ಆಫ್ ಗಾಡ್, ಇವತ್ತು ದೇವರ ಮನೆ. ಸಭೆ ಅಂದ್ರೆ ಯಾವುದು? ಸಭೆ ಅಂದ್ರೆ ನಮ್ಮ ಕಟ್ಟಡ, ಬಿಲ್ಡಿಂಗ್ ಅಲ್ಲ. ಚರ್ಚ್ ಅಂದ್ರೆ ಕಟ್ಟಡ, ಬಿಲ್ಡಿಂಗ್ ಅಲ್ಲ, ಅದು ನಾವು ಮನುಷ್ಯ ರೀತಿಯಲ್ಲಿ ಕಟ್ಟಿಕೊಂಡಿರುವಂಥದ್ದು. ಚರ್ಚ್ ಅಂತ ಹೇಳಿದ್ರೆ ಇವತ್ತು ಕ್ರೈಸ್ಟ್ ಸೆಂಟರ್ಡ್ ಲೈಫ್, ಕ್ರಿಸ್ತನು ಕೇಂದ್ರ ಬಿಂದುವಾಗಿರುವಂಥ ಜೀವಿತ. ಇವತ್ತು ಆದಿ ಅಪೊಸ್ತಲರಲ್ಲಿ ಏನಿತ್ತಂದ್ರೆ ರಕ್ಷಣೆ, ದೀಕ್ಷಾಸ್ನಾನ, ಪವಿತ್ರಾತ್ಮನ ಅನುಭವದೊಂದಿಗೆ, ವಾಕ್ಯದೊಂದಿಗಿರುವಂಥ ಜೀವಿತವೇ ಚರ್ಚ್ ಆಗಿದೆ. ಚರ್ಚಿನ ಸ್ಪೆಲ್ಲಿಂಗ್ ಏನು? CHURCH. ಅಂದ್ರೆ
CH ಅಂದ್ರೆ ಕ್ರೈಸ್ಟ್, ಮಿಡ್ಲಲ್ಲಿ UR, ಅಗೇನ್ ಕ್ರೈಸ್ಟ್ ಸೆಂಟರ್ಡ್ ಲೈಫ್. ಇವತ್ತು ನಮ್ಮ ಜೀವಿತದಲ್ಲಿ ಬೇತೇಲ್ ಅಂತ ಹೇಳಿದ್ರೆ ದೇವರ ಮನೆ. ಇವತ್ತು ನಿನ್ನ ಚಿಂತಾ ಭಾರವನ್ನೆಲ್ಲ ಹಾಕಿದ ಮೇಲೆ ನೀನ್ ದೇವರ ಮನೆಗೆ ಬರ್ತೀಯ. ಇವತ್ತು ಯಾರ್ಯಾರು ಚರ್ಚಿಗೆ ಬರುವವರು ಅಥವಾ ಚರ್ಚ್ ಎಂಬುದಾಗಿ ಹೇಳುವವರು ಚಿಂತೆಯಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ, ಗೋಳಾಟದಲ್ಲಿ ಇದ್ರೆ ನೀವು ಇನ್ನೂ ಗಿಲ್ಗಾಲಲ್ಲಿ ಇದ್ದೀರಾ. ನೀವು ಎಲ್ಲಿಗೆ ಬರಲಿಲ್ಲ? ಬೇತೇಲಿಗೆ ಬರಲಿಲ್ಲ. ಇವತ್ತು ಎಷ್ಟೋ ಜನರ ಆರಾಧನೆ, ಪ್ರಾರ್ಥನೆ, ಭಾನುವಾರ ಆರಾಧನೆ ಅಂತ ಹೇಳಿದ್ರೆ ದೇವರನ್ನು ಸ್ತುತಿಸುವುದು, ಚಿಂತೆ ಮಾಡೋದಕ್ಕೆ, ಕೂಗುವುದು, ಕಾಳುವುದಕ್ಕಾಗಿ ಅಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಅದು ಗಿಲ್ಗಾಲ್ನಲ್ಲಿ ಎಲ್ಲ ಮುಗಿದು ಬಿಡಬೇಕು. ಗಿಲ್ಗಾಲಲ್ಲಿ ಮುಗಿದು ದೇವರ ಮಹಿಮೆಯನ್ನು, ಪರಲೋಕದ ಮಹಿಮೆಯನ್ನು, ದೇವರ ಸೌಂದರ್ಯ ವರ್ಣಿಸುವಂತಹ ಒಂದು ಸ್ಥಳವೇ ಬೇತೇಲಾಗಿದೆ, ದೇವರ ಮನೆಯಾಗಿದೆ. ಹಾಗಾಗಿ ಈ ವಿಷಯವನ್ನ ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು ನಾವು ಮುಂದೆ ಹೋಗಬೇಕಾಗಿದೆ. ಪರಲೋಕಕ್ಕೆ ಹೋಗ್ಬೇಕಾ? ಈ ನಿಯಮದಲ್ಲಿ ನಾವು ಆತ್ಮಿಕವಾಗಿ ಬೆಳಿಬೇಕು. ಪರಲೋಕಕ್ಕೆ ಹೋಗದಿದ್ರೆ ಅದು ಅವರವರಿಗೆ ಬಿಟ್ಟದ್ದು. ಇವತ್ತು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನೀನು ಹೋರೇಬ್ ಅನುಭವದಿಂದ ಹೊರಗೆ ಬರಲೇಬೇಕು. ಚಿಂತಾ, ಭಾರ, ದುಃಖದಿಂದಲೂ, ನಿನ್ನ ಪಾಪ ಜೀವಿತದಿಂದ, ಲೋಕದಿಂದಲೂ, ದೇವರ ನಿಯಮವನ್ನು ಮೀರಿ ನಡೆದ ಅವಸ್ಥೆಯಿಂದ ಹೊರಗೆ ಬಂದು ನಿನ್ನ ಜೀವಿತದಲ್ಲಿ ದೇವರೇನು ಆಜ್ಞಾಪಿಸ್ತಾನೆ ಅಲ್ಲಿಗೆ ನೀನು ಹೋಗ್ಬೇಕು, ಅದನ್ನೇ ನೀನು ಮಾಡಬೇಕು. ಹಾಗೆ ಇಲ್ಲಿ ಎಲಿಯನಿಗೆ ಗಿಲ್ಗಾಲ್ನ ಆಜ್ಞಾಪಿಸ್ತಾನು, ಗಿಲ್ಗಾಲಿಗೆ ಬಂದ. ಗಿಲ್ಗಾಲ್ನಿಂದ ಬೇತೇಲಿಗೆ ಹೋಗ್ಬೇಕಂದ ಬೇತೇಲಿಗೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ಬೇತೇಲ್ ಅನುಭವ ವೆರಿ 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 ಇಂಪಾರ್ಟೆಂಟ್. ದೇವರ ಮನೆ ಅಂತ ಹೇಳಿದ್ರೆ ಅದು ಕಂಪ್ಲೇಂಟ್ ಬಾಕ್ಸ್ ಅಲ್ಲ, ಪಾಲಿಟಿಕ್ಸ್ ಅಲ್ಲ. ಇವತ್ತು ದೇವರ ಮನೆ ಅಂದ್ರೆ ಪರಲೋಕವನ್ನು, ದೇವರ ಮಹಿಮೆಯನ್ನು ಕಾಣುವಂತ ಸ್ಥಳ, ದೇವರ ಮಹಿಮೆಯನ್ನು ಅನುಭವಿಸುವಂತ ಸ್ಥಳವೇ ಬೇತೇಲಾಗಿದೆ. ಇವತ್ತು ಹೌಸ್ ಆಫ್ ಗಾಡ್ ದೇವರ ಮನೆ ಆಗಿದೆ. ಪ್ರಿಯರೇ, ಇವತ್ತು ಲೋಕದ ಆಶಾಪಾಶಗಳು, ಲೋಕದ ಸ್ವಾರ್ಥಗಳನ್ನು ತುಂಬಿಸಿಕೊಳ್ಳುವಂತ ಯಾವ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇರಬಾರದು. ಇವತ್ತು ದೇವರ ಮನೆ ಅಂದ ಮೇಲೆ ನಮ್ಮ ಜೀವಿತದಲ್ಲಿ ಅದಕ್ಕೆ ತಕ್ಕದಾದಂಥ ಒಂದು ಅನುಭವವನ್ನು ನಮ್ಮ ಜೀವಿತದಲ್ಲಿ ನಾವು ಕಾಪಾಡಿಕೊಂಡು ಹೋಗಬೇಕು. ಪ್ರಿಯರೇ, ಕಾಪಾಡಿಕೊಂಡು ಹೋಗಬೇಕು. ಹಾಗಾಗಿ ಇವತ್ತು ದೇವರ ಮನೆ ಅಂತ ಹೇಳಿದ್ರೆ ದೇವರನ್ನು ಸ್ತುತಿಸುವ, ಆರಾಧಿಸುವ, ಘನಪಡಿಸುವಂತ ಒಂದು ಸಂತೋಷದ ಮಹಿಮೆಯ ಅನುಭವ ಎಂಬುದಾಗಿ ನಾವು ತಿಳಿದುಕೊಂಡು ಅದನ್ನು ಸಂತೋಷ ಪಡುವಂತೆ ದೇವರು ನಮ್ಮ ನಡೆಸಲಿ. ನಂತರ 4ನೇದಾಗಿ ದೇವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅವನಿಗೆ ಅಲ್ಲಿಂದ ನೀನು 4ನೇ ವಚನ, ನನಗೆ ಎರಿಕೋವಿಗೆ ಹೋಗಬೇಕೆಂಬುದಾಗಿ ಆಜ್ಞಾಪಿಸ್ತಾನೆ. ಎರಿಕೋವಿಗೆ ಹೋಗಬೇಕೆಂಬುದಾಗಿ ಆಜ್ಞಾಪಿಸ್ತಾನೆ. ಎರಿಕೋವಿಗೆ ಹೋಗಬೇಕೆಂಬುದಾಗಿ ಆಜ್ಞಾಪಿಸುವ ಅನುಭವ ಏನಂದ್ರೆ, ದೇವರ ವಾಕ್ಯ ಏನು ತೋರಿಸ್ತಂದ್ರೆ, ಎರಿಕೋ ಅಂದ್ರೆ ಸ್ವೀಟ್ ಫ್ರಾಗ್ರೆನ್ಸ್, ಸುಗಂಧ ಪರಿಮಳ, ಒಂದು ಪರಿಮಳವಾದಂಥ ಅನುಭವ, ಒಂದು ಸಂತೋಷ ತರುವಂಥ ಅನುಭವ, ಒಂದು ಉತ್ಸಾಹ ತರುವಂಥ ಅನುಭವ. ದೇವರ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಕ್ರಿಸ್ತನ ಪರಿಮಳವಾಗಿದ್ದೇವೆ, ದುರ್ವಾಸನೆ ಅಲ್ಲ. ದೇವರ ವಾಕ್ಯವನ್ನು ಅನುಸರಿಸದೆ ಇರುವವರು, ಧರ್ಮೋಪದೇಶಕ್ಕೆ ಕಿವಿಗೊಡೋದನ್ನು ಮಾಡುವ ದೇವರ ಪ್ರಾರ್ಥನೆ ದೇವರಿಗೆ ಅಸಹ್ಯ. ಅಂದ್ರೆ ನಮ್ಮ ವಿಷಯದಲ್ಲಿ ದೇವರಿಗೆ ದುರ್ವಾಸನೆ ಆಗಬಾರ್ದು, ನಮ್ಮ ವಿಷಯದಲ್ಲಿ ದೇವರಿಗೆ ಸಂತೋಷ ಆಗಬೇಕು. ಪ್ರಿಯರೇ, ಅದನ್ನ ನಮ್ಮ ಜೀವಿತ ನಾವು ಪಾಲಿಸಿಕೊಂಡು ಹೋಗೋಣ. ಯಾಕಂದ್ರೆ ನಮ್ಮ ದೇವರು ನಂಬಿಗಸ್ತನಾದ ದೇವರು, ಕಾರ್ಯ ಸಾಧಿಸುವ ದೇವರು. ಹಾಗಾಗಿ ಈ ವಿಷಯವನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಮುಂದೆ ಹೋಗೋಣ. ಹೋರೇಬನ ಅನುಭವ, ಅಲ್ಲಿಂದ ನಾನು ಬಿಡುಗಡೆ ಹೊಂದಿ ನಾನು ಬರ್ತಾ ಇದ್ದೇನೆ. ನಿರಾಶೆ, ದುಃಖ, ಬೇಸರದಿಂದ ಎಲ್ಲವನ್ನು ಬಿಟ್ಟು ನಾನು ಬರ್ತಾ ಇದ್ದೇನೆ. ಇವತ್ತು ಯಾರಾದ್ರೂ ಚಿಂತೆಯಲ್ಲಿ, ದುಃಖದಲ್ಲಿ, ಈ ರೀತಿಯಲ್ಲಿ ಸಣ್ಣ ಸಣ್ಣ ವಿಷಯ ದೇವರೊಂದಿಗೆ ಮುನಿಸಿಕೊಂಡಿದ್ರೆ ಇವತ್ತೇ ಅದರಿಂದ ಹೊರಗೆ ಬನ್ನಿ. ದೇವರ ಹತ್ರ ನೀವು ಹೇಳಿ, ದೇವರೇ ಇನ್ನು ನನಗೆ ಅದು ಬೇಡ, ನನಗೆ ಹೊರಗೆ ಬರಬೇಕು, ನನಗೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಪರಲೋಕ ರಾಜ್ಯಕ್ಕೆ ಹೋಗ್ಬೇಕು, ಈ ಎಲ್ಲ ಕಾರ್ಯಗಳು ನೀವು ಮಾಡಬೇಕು. ಹೋರೇಬನಿಂದ ಹೊರಗೆ ಬಾ, ಅಲ್ಲಿಂದ ಗಿಲ್ಗಾಲಿಗೆ ಬಾ. ಗಿಲ್ಗಾಲಿಯಲ್ಲಿ ನಿನ್ನ ಹೊರೆ, ಚಿಂತೆ, ಭಾರವನ್ನೆಲ್ಲ ಕರ್ತನ ಮೇಲೆ ಹಾಕು. ಅಲ್ಲಿಂದ ನಿನ್ನ ಜೀವಿತದಲ್ಲಿ ಬೇತೇಲಿಗೆ ಬಾ. ಬೇತೇಲಿಗೆ ಬರುವಾಗ ಗಂಟೆ ಇಟ್ಕೊಂಡು ಬರಬೇಡ, ಚಿಂತೆಯನ್ನು ಇಟ್ಕೊಂಡು ಬರಬೇಡ, ಹೋರಾಟಗಳನ್ನು ಇಟ್ಕೊಂಡು ಬರಬೇಡ. ಎಲ್ಲವನ್ನು ಯೇಸುವಿನ ಮೇಲೆ ಹಾಕು. ರೋಲಿಂಗ್ ಸ್ಟೋನ್ ಮೇಲೆ, ರೋಲಿಂಗ್ ವೀಲ್ ಮೇಲೆ ಹಾಕಿ ನಿನ್ನ ಜೀವಿತ ಫ್ರೀ ಮಾಡಿಕೊಂಡು ಬೇತೇಲಿಗೆ ಬಾ. ಬೇತೇಲ್ ವೇರ್ ದ ಹೌಸ್ ಆಫ್ ಗಾಡ್, ದೇವರ ಮನೆ ಇದೆಯೋ ಅಲ್ಲಿಗೆ ನೀನು ಬಾ. ಅಲ್ಲಿ ದೇವರ ಮನೆಯಲ್ಲಿ ದೈವಿಕವಾದ ವಿಷಯಗಳಲ್ಲಿ ನೀನು ಮಗ್ನನಾಗಿರು. ಪಾಲಿಟಿಕ್ಸ್ ಅನ್ನ ಯೋಚಿಸಬೇಡ, ಅದಕ್ಕಾಗಿ ನೀನು ಚಿಂತಿಸಬೇಡ. ದೇವರ ಸನ್ನಿಧಾನದಲ್ಲಿ ಬಾ. ಪರಲೋಕದ ಮಹಿಮೆಯ ಅನುಭವವನ್ನ ನೀನು ಅನುಭವಿಸುವಂತೆ ದೇವರು ತಾನೇ ನಿನಗೆ ಸಹಾಯ ಮಾಡ್ತಾನೆ. ದೇವರು ನಿನಗೆ ಆಲೋಚನಕರ್ತನಾಗಿರ್ತಾನೆ. ಒಂದು ಸಾರಿ ನೀನು ದೇವರ ಮನೆಯಲ್ಲಿ ಪರ್ಫೆಕ್ಟ್ ಆದ್ರೆ,
ದೇವರ ಮನೆಯಲ್ಲಿ ಪರ್ಫೆಕ್ಟ್ ಆದರೆ ನೆಕ್ಸ್ಟ್ ಕಮ್ಸ್ ಜೆರಿಕೋ. ದೇವರು ಏನು ಮಾಡ್ತಾನೆ, ಜೆರಿಕೋಗೆ ಹೋಗಬೇಕೆಂಬುದಾಗಿ ಆಜ್ಞಾಪಿಸ್ತಾ ಇದ್ದಾನೆ. ಜೆರಿಕೋ ಅಂದರೆ ಸ್ವೀಟ್ ಫ್ರಾಗ್ರೆನ್ಸ್ ಅಥವಾ ಸ್ಮೆಲ್ ಕೊಡುವಂಥ ಒಂದು ಅನುಭವ. ಇವತ್ತು ನೀನು ದೇವರ ಮನೆಯಲ್ಲಿ ಇದೆಯೇ ಅಂತ ಹೇಳಿದರೆ ನಿನ್ನ ಜೀವಿತ ಪರಿಮಳವಾಗಿರ್ಬೇಕು. ಇವತ್ತು ದೇವರ ಮನೆಯಲ್ಲಿ ಇದ್ದುಕೊಂಡು ದುರ್ವಾಸನೆ ಆಗಿರಬಾರ್ದು. ಯಾವುದಾದ್ರು ಪಾಲಿಟಿಕ್ಸ್ ಅಲ್ಲಿ ಸೇರ್ಕೊಂಡು ಚರ್ಚ್ ಪಾಲಿಟಿಕ್ಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ಅಸೂಯೆ ಮತ್ಸರ ಹೊಟ್ಟೆಗಿಚ್ಚು ಲೌಕಿಕವಾದ ವಿಷಯಗಳಿದ್ರೆ ಅದು ದುರ್ವಾಸನೆ ಆಗ್ತದೆ. ನೀವು ತಿಳ್ಕೊಳ್ಳಿ, ದೇವರ ರಾಜ್ಯಕ್ಕೆ ಅರ್ಹತೆ ಖಂಡಿತ ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿರುವಾಗ ಯು ಶುಡ್ ಬಿ ಎ ಸ್ವೀಟ್ ಸ್ಮೆಲ್ಲಿಂಗ್ ಅನ್ ಟು ದ ಲಾರ್ಡ್, ಅರೋಮಾ ಅನ್ ಟು ಗಾಡ್. ದೇವರಿಗೆ ನೀವು ಪರಿಮಳ ಬೀರುವಂಥ ಒಂದು ವ್ಯಕ್ತಿ ಆಗಿರುವಂತೆ ಕರ್ತನ ಮುಂದೆ ನಾವು ಹೇಳಿಕೊಳ್ಳುವವರಾಗಿರಬೇಕು. ಪರಿಮಳವಾದಂಥ ಅನುಭವ, ಪರಿಮಳವಾದಂಥ ಒಂದು ಸಂಗತಿ ನಿಮ್ಮ ಜೀವಿತದಲ್ಲಿ ಇರಬೇಕು. ಯೇಸು ಕ್ರಿಸ್ತನು ಬರುವಾಗ ದೇವರ ಮನೆಯ ವಿಷಯದಲ್ಲಿ ನಾವು ಯೋಚಿಸುವುದಾದರೆ, ನಾವು ಸರಿಯಾದ ಒಂದು ಪರಿಮಳದ ಅನುಭವ ನಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ ದುರ್ವಾಸನೆ ಆಗ್ತದೆ. ಒಂದು ಕೋಳಿ ಮೊಟ್ಟೆ ಇಡುವಾಗ 21 ದಿವಸ ಕಾವು ಕೊಟ್ಟ ಮೇಲೆ ಹೇಗೆ ಮರಿ ಹೊರಗೆ ಬರ್ತದೆ, ಸರಿಯಾದ ಕಾವು ಇಲ್ಲದಿದ್ದರೆ ಆ ಮೊಟ್ಟೆ ಹಾಳಾಗ್ತದೆ, ಸ್ಮೆಲ್ ಬರ್ತದೆ, ಯೂಸ್ ಇರಲ್ಲ. ಆದರೆ ಒಡೆಯೋದಕ್ಕಿಂತ ಮುಂಚೆ ಎಲ್ಲ ಮೊಟ್ಟೆ ಬಿಳಿ ಬಿಳಿ ಆಗಿರ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನು ಬರುವವರೆಗೆ ಎಲ್ಲ ನಾವು ಕ್ರೈಸ್ತರಾಗಿ ಕ್ರೈಸ್ತ ವೇಷ ಹಾಕ್ಕೊಂಡು ಭಕ್ತಿಯ ವೇಷ ಹಾಕ್ಕೊಂಡಿದ್ರೆ ಎಲ್ಲ ಬಿಳಿ ಬಿಳಿ ಇರ್ತದೆ. ಆದರೆ ಯಾರು ನಿಜವಾಗಿ ಪವಿತ್ರ ಆತ್ಮನ ಮೂಲಕವಾಗಿ ಕಾವು ಪಡೆದು ಕ್ರಿಸ್ತನ ಮೊದಲಿಗಿತ್ತಿ ಆಗಿರ್ತಾರೆ, ಅವರು ಯೇಸು ಕ್ರಿಸ್ತನ ಬರುವಾಗ ಒಡೆದು ಹೊರಗೆ ಬರ್ತಾರೆ, ಅವರು ಕರ್ತನ ಬಳಿಗೆ ಸೇರ್ತಾರೆ. ಯಾರ್ಯಾರು ಸರಿಯಾಗಿ ಆತ್ಮಿಕತೆಯಲ್ಲಿ ಸರಿಯಾದ ಕಾವು ಇಲ್ಲವೋ, ಅವರು ಯಾರು ಸರಿಯಾದ ವ್ಯವಸ್ಥೆಯಲ್ಲಿ ಇಲ್ಲವೋ ಅವರೆಲ್ಲರೂ ಖಂಡಿತ ಅವರು ಬಿಡಲ್ಪಡ್ತಾರೆ ಅಥವಾ ಕೊಳತಂಥ ಅವಸ್ಥೆ ಆಗ್ತದೆ. ಮೊಟ್ಟೆಯನ್ನು ಸರಿ ಕಾವು ಕಳೆದಿದ್ರೆ ಏನಾಗ್ತದೆ, ಹಾಳಾಗೋಗ್ತದೆ, ಕೆಟ್ಟು ಹೋಗ್ತದೆ. ಕೊನೆಗೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಆದರೆ ಹೊರಗೆ ನೋಡುವಾಗ ಎಲ್ಲವೂ ಈಕ್ವಲ್ ಯೂನಿಫಾರ್ಮಿಟಿಯಲ್ಲಿ ಇರ್ತವೆ, ಏನು ವ್ಯತ್ಯಾಸ ಇರಲ್ಲ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ತಿಳ್ಕೊಳ್ಬೇಕೇನೆಂದರೆ ನಮ್ಮನ್ನು ದೇವರು ಕರೆದಿದ್ದಾನೆ. ಇವತ್ತೆಲ್ಲವೂ ನೋಡುವಾಗ ಚೆನ್ನಾಗಿದೆ. ಯೇಸು ಕ್ರಿಸ್ತನ ಬರುಣದಲ್ಲಿ ಎತ್ತಲ್ಪಡದಂಥ ಒಂದು ದುರಾದೃಷ್ಟದ ಅನುಭವ ನಮ್ಮದಾಗಬೇಕಾ? ಅದಾಗಬಾರ್ದು. ನಮ್ಮನ್ನು ದೇವರು ಕರೆದಿದ್ದಾರೆ, ಆರಿಸಿಕೊಂಡಿದ್ದಾರೆ. ಆ ದೃಢ ತೀರ್ಮಾನದಲ್ಲಿ ನಾವು ಮುಂದೆ ಹೋಗೋಣ. ನಂಬಿಗಸ್ತನಾದ ದೇವರು ತನ್ನ ಕೃಪೆಯಲ್ಲಿ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಗಾಗಿ ದೇವರ ಮನೆಯಲ್ಲಿ ನೀನು ಪರಿಮಳ ಬೀರುವಂಥವನಾಗಿ, ದೇವರ ಮನೆಯಲ್ಲಿ ಸುಗಂಧ ಪರಿಮಳವಾಗಿರುವುದಾದರೆ ಖಂಡಿತ ದೇವರು ನಿನ್ನನ್ನು ಮುಂದಿನ ಹಂತಕ್ಕೆ ನಡೆಸ್ತಾನೆ. ಪರಲೋಕ ಅಂತ ಹೇಳಿದರೆ ಸುಮ್ಮನೆ ನಾವು ಏನೋ ಒಂದು ಬರೆದು ಕೊಳ್ಳೆ ಅಲ್ಲಿ ಸಿಗ್ತದೆ, ಹೇಳಿದ ಕೊಳ್ಳೆ ಸಿಗ್ತದೆ, ಯಾರಿಗೂ ಸಿಗುವುದಿಲ್ಲ. ಪ್ರಿಯರೇ, ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ನಾವು ಇದ್ದರೆ ಮಾತ್ರವೇ ಆ ಅನುಭವವನ್ನು ದೇವರು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ಅನುಭವ ನಾವು ಪಾಲಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ನಮಗೆ ಯಾರಿಗೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಪುನಃ ದೇವರು ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಇಲ್ಲೇ ಇರು, ಯೆರಿಕೋಗೆ ಹೋಗಬೇಕು. ನೋಡಿ, ಹೋರೇಬನ ಅನುಭವ, ಚಿಂತೆ ದುಃಖ ಕಷ್ಟದಿಂದ ಬಂದಿದ್ದೀರಾ. ನಿನ್ನ ಜೀವಿತದಲ್ಲಿ ಗಿಲ್ಗಾಲಿಗೆ ಬರ್ತಾ ಇದ್ದೀರಾ. ಗಿಲ್ಗಾಲ್ ಎಲ್ಲ ಹೊರೆಯನ್ನು ಹಾಕಿ ನೀನು ದೇವರ ಸನ್ನಿಧಾನಕ್ಕೆ ಬರಬೇಕು, ದೇವರನ್ನು ಆರಾಧಿಸಬೇಕು, ದೇವರ ಆಲಯದಲ್ಲಿ ಇರಬೇಕು. ಇವತ್ತು ಯೇಸು ಸ್ವಾಮಿ ಬಳಿಗೆ ಬಂದ ಮೇಲೆ ನಾವೇ ಚಿಂತೆ ಮಾಡೋದು, ನಾವೇ ಎತ್ತೆ ತೆಗೆಯೋದು, ನಾವೇ ಯೋಚಿಸೋದು. ಹಾಗಾದ್ರೆ ಕ್ರಿಸ್ತನಲ್ಲಿ ಬಂದು ಏನು ಪ್ರಯೋಜನ? ಕ್ರಿಸ್ತನಿಗೆ ಪರಿಮಳ ಆಗಲ್ಲ, ದುರ್ವಾಸನೆ ಆಗ್ತೇವೆ. ಹಾಗಾಗಿ ನಾವು ಚಿಂತೆ ಮಾಡೋದಲ್ಲ, ಕರ್ತನ ನಮಗೋಸ್ಕರ ಚಿಂತಿಸ್ತಾನೆ. ತಾಯಿ ತನ್ನ ಮಗನ ಮರೆತರು ನಾನು ನಿಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳಿದ ಕರ್ತನ್ ತಾನೇ ಅಲ್ವೋ ನಮಗೆ ಹೇಳಿರುವುದು. ಹಾಗಿರುವಾಗ ನಾವು ಚಿಂತೆ ಮಾಡಬಾರ್ದು, ನಾವು ಯೋಚಿಸುವುದಲ್ಲ, ಕರ್ತನ ನಮಗೋಸ್ಕರ ಯೋಚಿಸ್ತಾನೆ. ಹಾಗಾಗಿ ಇದನ್ನು ನಾವು ತಿಳ್ಕೊಳ್ಳೋಣ. ದೇವರ ಮನೆಯಿಂದ ನೀವೆಲ್ಲಿಗೆ ಬರಬೇಕು? ಯೆರಿಕೋದ ಅನುಭವಕ್ಕೆ. ಯಾಕಂದ್ರೆ ಪರಲೋಕಕ್ಕೆ ಹೋಗಬೇಕೆಂಬುದಾಗಿ ಯೋಚನೆ ಇದ್ದರೆ ಅದನ್ನು ನಾವು ಪಾಲಿಸೋಣ. ಇಲ್ಲದಿದ್ದರೆ ಅವರವರ ನಂಬಿಕೆ ಅವರವರಿಗೆ ಬಿಟ್ಟದು. ಇವತ್ತು ನಮ್ಮ ವಿಶ್ವಾಸ ಜೀವಿತದಲ್ಲಿ ಈ ಅನುಭವವನ್ನು ನಾವು ಕಾಪಾಡಿಕೊಂಡು ಹೋದರೆ ಖಂಡಿತ ದೇವರು ನಮಗೆ ಸಹಾಯಕನಾಗ್ತಾನೆ, ನಮ್ಮನ್ನು ನಡೆಸ್ತಾನೆ. ಇವತ್ತು ದೇವರ ಕೃಪೆ ನಮ್ಮನ್ನು ಆವರಿಸಿಕೊಳ್ಬೇಕು. ನಾವೇನಾಗಬೇಕು? ಸುಗಂಧ ಪರಿಮಳವಾಗಿರ್ಬೇಕು, ಸುಗಂಧ ಪರಿಮಳವಾಗಿರ್ಬೇಕು. ಇವತ್ತು ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಯಾವ ರೀತಿ ನಮ್ಮನ್ನು ನಡೆಸಬೇಕು, ದೇವರ ಒಂದು ನಿಯಮ ನಮ್ಮ ಜೀವಿತದಲ್ಲಿ ಹೇಗಿರಬೇಕು. ಯಾಕಂದರೆ ಈ ಒಂದು ಸುಗಂಧ ಪರಿಮಳ ಇವತ್ತು ನಿಮ್ಮ ಜೀವಿತ ಆಗಿದೆಯಾ? ನೀವು ಇರುವಂಥ ಚರ್ಚಿನಲ್ಲಿ, ಸಭೆಯಲ್ಲಿ ನಿಮಗೆ ಇದೆಯಾ? ಯಾಕಂದರೆ ಪ್ರಸಂಗಿಯಲ್ಲಿ ಏನು ಹೇಳ್ತದೆ ಅಂದರೆ 7ನೇ ಅಧ್ಯಾಯ 1ನೇ ವಚನದಲ್ಲಿ, ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲು, ಔತಣ ಮನೆಗಿಂತ ಮರಣ ದುಃಖ ಮನೆಗೆ ಹೋಗುವುದು
ಲೇಸು. ಎಲ್ಲ ಮನುಷ್ಯರಿಗೆ ಕೊನೆಗೆ ಇದೇ ಗತಿ. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಜೀವಂತನು ಇದನ್ನು ನೋಡಿ ಸ್ಮರಿಸಿಕೊಳ್ಳುವನು. ಹಾಗಿರುವಾಗ ಇವತ್ತು ದೇವರು ನಿಮ್ಮನ್ನಿಟ್ಟದು ಒಂದು ಒಳ್ಳೆ ಹೆಸರನ್ನು ಸಂಪಾದಿಸುವುದಕ್ಕೆ. ಜ್ಞಾನೋಕ್ತಿ 22:1 ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ. ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಮಕ್ಕಳಾಗಿದ್ದೀರಂದ್ರೆ ಒಳ್ಳೆ ಸಂಪಾದನೆ, ಒಳ್ಳೆ ಹೆಸರನ್ನು ಸಂಪಾದಿಸಿಕೊಳ್ಳಿ. ಎಲ್ಲ ಲೋಕದ ನಡತೆ ಜೀವಿತಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ನೀಗಿ ಹೋಗಬೇಕು. ಪರಲೋಕ ಹೋಗಬೇಕಾ? ಅದನ್ನ ಮಾಡಬೇಕು. ಹೋರೇಬಿನಿಂದ ಗಿಲ್ಗಾಲ್, ಗಿಲ್ಗಾಲ್ನಿಂದ ಬೇತೇಲ್, ಬೇತೇಲ್ನಿಂದ ಏರಿಕೋ. ಪರಿಮಳ ಬೀರುವಂತ ಜೀವಿತ, ಪರಿಮಳ ಬೀರುವಂತ ಜೀವಿತ. ಈ ಪರಿಮಳದ ಜೀವಿತದಿಂದ ಮುಂದಕ್ಕೆ ಏನಾಗ್ತದೆ ಅಂತ ಹೇಳಿ ಮುಂದಿನ ವಾರದಲ್ಲಿ ನಾವು ಧ್ಯಾನಿಸೋಣ. ಪ್ರಿಯರೇ, ಕರ್ತನ ತಾನೇ ನಮಗೆ ಸಹಾಯಕನಾಗಿ ನಡೆಸಲಿ. ಪ್ರಾರ್ಥಿಸೋಣ. ಪ್ರೀತಿ ಸ್ವರ್ಪನಾ ದೇವರೇ ಯೇಸುವೇ, ನಮ್ಮ ಒಳ್ಳೆ ಕರ್ತನೆ, ನಿನ್ನ ಪಾದ ಬಳಿಯಲ್ಲಿ ನಿನ್ನ ವಾಕ್ಯ ಧ್ಯಾನಿಸೋ ಕೃಪೆ ಕೊಟ್ಟಿದ್ದಿ. ಇವತ್ತು ಹೌದು ಸ್ವಾಮಿ, ನಮ್ಮ ಚಿಂತೆ ಮಾಡಿಕೊಂಡು ಇರುವುದಕ್ಕಲ್ಲ, ನಾವು ಗಿಲ್ಗಾಲ್ ಅನುಭವವನ್ನ ದಾಟಿ ಹೋರೇಬಿನಿಂದ ಗಿಲ್ಗಾಲಿಗೆ, ಗಿಲ್ಗಾಲ್ನಿಂದ ನಾವು ಬೇತೇಲ್ ಅನುಭವ, ಬೇತೇಲ್ನಿಂದ ಎರಿಕೋದ ಅನುಭವ, ಪರಿಮಳ ಬೀರುವಂಥ ಅನುಭವಕ್ಕೆ ನೀ ಕರೆದಿದ್ದಿ. ಅದು ನಾವು ಮಾಡದಿದ್ರೆ ಚಿಂತೆ, ದುಃಖ, ಭಾರ, ಹೋರಾಟಗಳು ಕ್ರೈಸ್ತ ವಿಶ್ವಾಸ ಜೀವಿತ ಎಲ್ಲ ಆಳ್ತದೆ. ಅದು ಯಾರಿಗಾಗಬಾರ್ದು ಸ್ವಾಮಿ. ಪ್ರತಿಯೊಬ್ಬನ ಆಶೀರ್ವಿಸು, ನಿನ್ನ ಕೃಪೆ ನೀನು ನಡೆಸಿಕೊಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ. ಆಮೇಲೆ